ಮನೆಯ ಮುಖ್ಯ ದ್ವಾರದಲ್ಲಿ ಈ ಗಿಡ ನೆಟ್ರೆ ಅದೃಷ್ಟ ಖುಲಾಯಿಸುತ್ತೆ. ಮನೆ ಮನ ಸಮೃದ್ಧಿಯಿಂದ ಇರುತ್ತೆ. ಮನೆಯ ಮುಖ್ಯ ದ್ವಾರದಲ್ಲಿ ಕೆಲವೊಂದು ಗಿಡಗಳನ್ನು ಇಡೋದ್ರಿಂದ ನಿಮ್ಮ ಅದೃಷ್ಟ ಹೆಚ್ಚಾಗ್ತದೆ. ಹಣದ ಹರಿವು ಕೂಡ ನಿಲ್ಲೋದೇ ಇಲ್ಲ. ಹೌದು, ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ಗಿಡಗಳನ್ನು ಮನೆಯ ಮುಖ್ಯ ದ್ವಾರದಲ್ಲಿ ನೆಡೋದ್ರಿಂದ ಮನೆಯ ಸಕಾರಾತ್ಮಕ ಶಕ್ತಿಯ ಓಡಾಟ ಹೆಚ್ಚಾಗ್ತದೆ. ಮನೆಯಲ್ಲಿ ಸಮೃದ್ಧಿ ನೆಲೆಸ್ತದೆ. ಇಂತಹ ಗಿಡಗಳು ಕೇವಲ ಆಕರ್ಷಕವಾಗಿ ಕಾಣುವುದು ಮಾತ್ರವಲ್ಲದೆ ಮನೆಗೆ ಉತ್ತಮ ಲಾಭವನ್ನು ಕೂಡ ತಂದುಕೊಡ್ತವೆ. ಮರಗಿಡಗಳಿಗೆ ನಮ್ಮ ಜೀವನದಲ್ಲಿ ಹಾಗೂ ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಹಾಗಿದ್ರೆ ಬನ್ನಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಗಿಡಗಳನ್ನು ಮನೆಯ ಮುಖ್ಯ ದ್ವಾರದ ಎದುರು ನೆಟ್ಟರೆ ಲಕ್ಷ್ಮಿ ಪ್ರಸನ್ನಳಾಗಿ ನಮ್ಮ ಜೀವನದಲ್ಲಿ ಕಾಲಿಡುತ್ತಾಳೆ, ಯಾವ ಗಿಡಗಳನ್ನು ಹಚ್ಚಿದ್ರೆ ಯಾವ ಫಲ ಸಿಗುತ್ತೆ ಅಂತ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಭಕ್ತಿಯಿಂದ ಮಹಾದೇವನಿಗೆ ಒಂದು ಲೈಕ್ ಕೊಟ್ಟು ಆತನ ಆಶೀರ್ವಾದ ಪಡೆದುಕೊಳ್ಳಲು ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ. ಮೊದಲನೆಯದಾಗಿ ಅಶೋಕ ವೃಕ್ಷ. ಅಶೋಕ ವೃಕ್ಷವನ್ನ ಸುಂದರತೆ ಹಾಗೂ ಶುಭದಾಯಕ ವೃಕ್ಷ ಅಂತ ಕರೆಯಲಾಗ್ತದೆ. ಅಶೋಕ ವೃಕ್ಷದ ಸುವಾಸನೆ ಕೂಡ ಮನೆಗೆ ಒಳ್ಳೆಯದನ್ನು ತರ್ತದೆ ಎಂಬುದಾಗಿ ಪರಿಗಣಿಸಲಾಗ್ತದೆ. ಇನ್ನು ಇದರ ಹೂ ಮನೆಗೆ ಶಾಂತಿ ಹಾಗೂ ಸಮೃದ್ಧಿಯನ್ನು ತರ್ತದೆ ಎಂಬುದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನಂಬಲಾಗ್ತದೆ. ಇದೇ ಕಾರಣಕ್ಕಾಗಿ ಅಶೋಕ ವೃಕ್ಷ ಅತ್ಯಂತ ಶುಭದಾಯಕ ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ನಂಬಲಾಗಿದೆ. ಎರಡನೆಯದಾಗಿ ತುಳಸಿ ಗಿಡ. ಸನಾತನ ಹಿಂದೂ ಧರ್ಮದಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ತುಳಸಿ ಗಿಡವನ್ನ ಅತ್ಯಂತ ಪವಿತ್ರ ಎಂಬುದಾಗಿ ಪರಿಗಣಿಸಲಾಗ್ತದೆ. ಇದನ್ನ ಮನೆಯ ಮುಖ್ಯ ದ್ವಾರದ ಬಳಿ ನೆಡುವುದರಿಂದ ಮನೆಗೆ ಒಳ್ಳೆಯದಾಗ್ತದೆ ಎನ್ನುವುದನ್ನು ಪ್ರತಿಯೊಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಇದರಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗ್ತದೆ ಎನ್ನುವುದನ್ನು ಕೂಡ ಶಾಸ್ತ್ರಗಳು ತಿಳಿಸ್ತವೆ. ಇದರಿಂದ ಮನೆಯಲ್ಲಿ ಶಾಂತಿ ನೆಲೆಸ್ತದೆ. ಪ್ರಾಕೃತಿಕವಾಗಿ ಕೂಡ ಮನೆಯಲ್ಲಿ ತುಳಸಿ ಗಿಡವನ್ನು ಇಟ್ಕೊಳ್ಳುವುದು ಅತ್ಯಂತ ಶುಭದಾಯಕ ಹಾಗೂ ಅದರಿಂದ ಆರೋಗ್ಯದ ಲಾಭಗಳು ಕೂಡ ನಾವು ಪಡೆದುಕೊಳ್ಳಬಹುದು. ಮನೆಯಲ್ಲಿ ಎಲ್ಲರ ಆರೋಗ್ಯ ಹಾಗೂ ತುಳಸಿಯಲ್ಲಿ ಲಕ್ಷ್ಮಿ ನೆಲೆಸಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಕೂಡ ಸಂಪೂರ್ಣವಾಗಿ ಚೆನ್ನಾಗಾಗಲಿದೆ. ಮೂರನೆಯದಾಗಿ ಮಲ್ಲಿಗೆ ಗಿಡ. ಮಲ್ಲಿಗೆ ಹೂವನ್ನು ಹೂಗಳ ರಾಣಿ ಎಂಬುದಾಗಿ ಕರೆಯಲಾಗ್ತದೆ. ಇನ್ನು ದುಬಾರಿ ಹೂಗಳಲ್ಲಿ ಕೂಡ ಇದು ಕಾಣಿಸಿಕೊಳ್ತದೆ. ದೇವರ ಪೂಜೆಯಲ್ಲಿ ಕೂಡ ಪ್ರಥಮವಾಗಿ ಮಲ್ಲಿಗೆ ಹೂವನ್ನು ಬಳಸುವ ಕಾರಣದಿಂದ ಇದನ್ನು ಮನೆಯ ಮುಂದೆ ನೆಡುವುದು ಶುಭ ಎಂಬುದಾಗಿ ಪರಿಗಣಿಸಲಾಗ್ತದೆ. ಮಲ್ಲಿಗೆ ಹೂವನ್ನು ಮನೆಯ ಬಲಭಾಗದಲ್ಲಿ ಇಡೋದ್ರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಒಳ್ಳೆಯದು ಎಂಬುದಾಗಿ ತಿಳಿಸಲಾಗ್ತದೆ. ಹೀಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನೇ ಅನುಸರಿಸಿ. ನಾಲ್ಕನೆಯದಾಗಿ ಗುಲಾಬಿ ಗಿಡ. ಗುಲಾಬಿ ಹೂವನ್ನು ಜ್ಞಾನ ಹಾಗೂ ಸಮೃದ್ಧಿಯ ಪ್ರತೀಕ ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ಕರೆಯಲಾಗ್ತದೆ. ಗುಲಾಬಿ ಹೂವನ್ನು ಹೂಗಳ ರಾಜ ಎಂಬುದಾಗಿ ಕೂಡ ಕರೆಯಲಾಗ್ತದೆ ಎಂಬುದು ನಿಮ್ಮೆಲ್ಲರಿಗೂ ತಿಳಿದಿರುವ ವಿಚಾರವಾಗಿದೆ. ಗುಲಾಬಿ ಹೂವನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇಡೋದ್ರಿಂದಾಗಿ ಮನೆಯಲ್ಲಿ ಉತ್ತಮ ವಾತಾವರಣ ಸೃಷ್ಟಿಯಾಗ್ತದೆ. ಮನೆಯಲ್ಲಿ ಆರ್ಥಿಕವಾಗಿ ಸಬಲರಾಗುವಂತಹ ಎಲ್ಲ ಅವಕಾಶಗಳನ್ನು ಕೂಡ ನೀವು ಪಡೆದುಕೊಳ್ಳಲಿದ್ದೀರಿ. ಹೀಗಾಗಿ ಮನೆಯಲ್ಲಿ ಹಣದ ಹರಿವು ಕೂಡ ಹೆಚ್ಚಾಗಲಿದೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಸಹ ನೀವು ಪಡೆದುಕೊಳ್ಳಬಹುದು. ಐದನೆಯದಾಗಿ ನಿಂಬೆ ಗಿಡ. ನಿಂಬೆ ಗಿಡವನ್ನು ನೆಡೋದ್ರಿಂದಾಗಿ ಮನೆಯಲ್ಲಿರುವಂತಹ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರವಾಹ ಹೆಚ್ಚಾಗ್ತಿದೆ ಎಂದಾದಾಗ ಆ ಸಂದರ್ಭದಲ್ಲಿ ನೀವು ಮಾಡಬೇಕಾದ ಮೊದಲ ಕೆಲಸ ನಿಂಬೆ ಗಿಡವನ್ನು ನಿಮ್ಮ ಮನೆಯ ಎದುರು ಭಾಗದಲ್ಲಿ ನೆಡೋದು. ವಿಶೇಷವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಈ ಗಿಡವನ್ನು ಮನೆಯ ಎಡಭಾಗದಲ್ಲಿ ನೆಡುವುದು ಮನೆಗೆ ಶುಭವನ್ನು ತರುತ್ತದೆ. ಆರನೆಯದಾಗಿ ಬೇವಿನ ಗಿಡ. ವೈಜ್ಞಾನಿಕವಾಗಿ ಕೂಡ ಬೇವಿನ ಗಿಡಗಳಿಂದ ಸಾಕಷ್ಟು ಲಾಭ ಇದೆ ಎನ್ನುವುದನ್ನು ನೀವು ತಿಳಿದುಕೊಂಡಿರಬಹುದು. ಸಾಂಪ್ರದಾಯಿಕವಾಗಿ ನೆಲಗಟ್ಟಿನಲ್ಲಿ ಶಾಸ್ತ್ರಗಳ ಪ್ರಕಾರ ಕೂಡ ಬೇವಿನ ಎಲೆಗಳು ಅಥವಾ ಬೇವಿನ ಗಿಡಗಳನ್ನು ಮುಖ್ಯ ದ್ವಾರದಲ್ಲಿ ಇಡೋದ್ರಿಂದ ಸಾಕಷ್ಟು ಆರೋಗ್ಯಕರ ಲಾಭಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಇದರಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ನಾವು ಅನುಭವಿಸಬಹುದಾಗಿದೆ. ಇನ್ನು ಬೇವಿನ ಎಲೆ ಹಾಗೂ ಗಿಡ ಎರಡೂ ಕೂಡ ಶುಭ ಫಲವನ್ನು ನೀಡುವ ದೃಷ್ಟಿಯಲ್ಲಿ ಸದಾಕಾಲ ಮುಂಚೂಣಿ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವಂತಹ ಗಿಡಗಳಾಗಿವೆ. ಧನ್ಯವಾದಗಳು.